ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಯೂಟ್ಯೂಬ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ಯೂಟ್ಯೂಬ್ ವೀಡಿಯೋ ಏನನ್ನೋದ ನೋಡೋಣ. ಇವತ್ತಿನ ಯೂಟ್ಯೂಬ್ ವೀಡಿಯೋ ಬಂದ್ಬಿಟ್ಟು ಹೊಸ್ಮನೆ ಫಂಕ್ಷನ್ ಇದೆ, ಅಂದರೆ ನಮ್ಮ ಅಜ್ಜಿಯ ತವ್ರ ಮನೆಯದು. ಹಾಗಾಗಿ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದು ವೀಡಿಯೋ ಮಾಡಿ ನಾನಿಗೆ ಫ್ರೆಂಡ್ಸ್, ಎಲ್ಲರೂ ಮೆಹಂದಿ ಹಾಕೋಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ರು. ಇಲ್ಲಿ ಯಾರಿಗೂ ಮೆಹಂದಿ ಹಾಕೋಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಅತ್ತೆ ಮಗಳು ವರ್ಷ ಮೆಹಂದಿ ಹಾಕ್ತೀನಿ ನನಗೆ ಬರುತ್ತೆ ಅಂದ್ಲು. ಹಾಗಾಗಿ ಎಲ್ಲ ಅವಳ ಕೈಲಿ ಹಾಕಿಸ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಅಣ್ಣ ಮೆಹಂದಿ ಬಿಡ್ತಾನೆ. ಅವನು ತುಂಬ ದೊಡ್ಡ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ದೊಡ್ಡಮ್ಮಂಗೆ ಮೆಹಂದಿ ಬಿಡ್ತಾ ಇದ್ದಾನೆ ಅವನು. ಈ ಕಡೆ ವರ್ಷನೂ ಕೂಡ ತುಂಬ ದೊಡ್ಡ ಆರ್ಟಿಸ್ಟ್ ಆಗಿಬಿಟ್ಟಿದ್ದಾಳೆ. ಇವರೆಲ್ಲ ಕುತ್ಕೊಂಡು ಆರಾಮಾಗಿ ಜೋಕ್ ಮಾಡಿಕೊಂಡು ನಕ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇದು ಬೆಳಗ್ಗೆ ವಿಡಿಯೋ. ಹೊಸ್ಮನೆಗೆ ಹೋಗೋಕ್ಕಿಂತ ಮುಂಚೆ ಗಂಗೆ ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ಹಾಗೆ ಗಂಗೆ ಪೂಜೆನ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಯಿದ್ರು. ಇನ್ನೂ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಹಾಗಾಗಿ ಕತ್ಲೇನೇ ಇತ್ತು. ಅದರಲ್ಲೇ ಕ್ಯಾಮ್ರಾಮ್ಯಾನು ಲೈಟ್ ಹಾಕಿದ್ರಲ್ಲ, ಆವಾಗ ನಾನು ಈ ವಿಡಿಯೋಸ್ನೆಲ್ಲ ಮಾಡ್ತಾಯಿದ್ದೆ. ನೋಡಿ, ನಮ್ಮ ಅಮ್ಮನೂ ಕೂಡ ಓಡಾಡ್ತಾ ಇದ್ದಾರೆ, ನಮ್ಮ ಅಣ್ಣಂದಿರು, ಆಮೇಲೆ ನಮ್ಮ ದೊಡ್ಡಮ್ಮ, ಮತ್ತು ಇನ್ಯಾರ್ಯಾರೋ ಇದ್ದಾರೆ ತುಂಬ ಜನ. ತುಂಬ ಸೌಂಡ್ ಆಗ್ತಾಯಿತ್ತು, ಯಾಕೆಂದರೆ ತುಂಬ ಜನ ಇದ್ರಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ನಾನು ಎಲ್ಲರನ್ನೂ ಸುಮ್ಮನಿರಿ ಅಂದರೆ ಎಲ್ಲ ನನ್ನ ಮೇಲೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಏನೂ ಮಾತಾಡ್ತಿರ್ಲಿಲ್ಲ. ಹಾಗೆ ವಿಡಿಯೋನ ಮಾಡ್ತಾಯಿದ್ದೆ. ಈಗ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಒಂದು ಕಡೆ ದೇವ್ರನ್ನ ಕರ್ಕೊಬಂದರು, ಇನ್ನೊಂದು ಕಡೆ ಮತ್ತು ಹಸು ಕರುನ ಕರ್ಕೊಬಂದರು. ಎಲ್ಲರೂ ಪೂಜೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ. ಮತ್ತು ಇವಾಗ ಎಲ್ಲ ದೇವ್ರು ಕರ್ಕೊಂಡೆಲ್ಲ ಅವ್ರ ಮುಂದೆ ಹೋಗ್ತಾ ಇದ್ದಾರೆ. ನಾವು ಹಿಂದೆ ಬರ್ತಾ ಇದ್ದೀವಿ. ಏನೆಲ್ಲ ನಮ್ಮ ಕಸಿನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ನಾವು ಹಿಂದೆ ಬರ್ತಾ ಇದ್ದೀವಿ. ಆಂಟಿದಿರೆಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ, ಇದೇನೆ ಹೊಸ್ಮನೆ. ಇಲ್ಲ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ 2 ದಿನ ಮುಂಚೆನೇ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ಇವ್ರುಗಳು. ಇಲ್ಲಿ ಕಳಸ ಇಟ್ಕೊಂಡಿದ್ದಾಳಲ್ಲ, ಅವಳು ನಮ್ಮ ಚಿಕ್ಕಮ್ಮನ ಮಗಳು. ಅವ್ರ ಪಕ್ಕ ನಿಂತಿರೋರು ಚಿಕ್ಕಪ್ಪ. ನಮ್ಮ ಅಣ್ಣ ಈ ಕಡೆ ನಿಂತಿದ್ದಾನೆ, ಅವನು ಇಟ್ಕೊಂಡು ನಿಂತಿದ್ದಾನೆ. ಇನ್ನೇನು ನಾವೆಲ್ಲರೂ ಕೂಡ ಹೊಸ್ಮನೆ ಹತ್ರ ಎಂಟ್ರಿ ಕೊಟ್ವಿ. ಇನ್ನೂ ಹೊಸ್ಮನೆ ಹತ್ರ ಬಂದಿದ ತಕ್ಷಣವೇ ನಾವು ಹಾಗೆ ಹೋಗೋಕ್ಕಾಗಲ್ಲ. ಫಸ್ಟು ಹೊಸ್ಲು ಪೂಜೆ ಇರುತ್ತೆ, ಆಮೇಲೆ ಏನೇನೋ ಪೂಜೆ ಮಾಡಿಸ್ತಾ ಇದ್ದಾರೆ ಐನವರು. ಅದಕ್ಕೆ ಎಲ್ಲರೂ ಹರಿಬರಿಯಾಗಿ ವಾಯ್ಸ್ನ ರೈಸ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಏನು ಎಲ್ಲರೂ ಪೂಜೆ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ಹಾಗೆ ಪೂಜೆ ಮಾಡಿಬಿಟ್ಟು ಅಕ್ಕಿ ಕಾಳನ್ನ ಅದೇನೋ ಧಾನ್ಯನ ಏನೋ ತೊಗೊಂಬಿಟ್ಟು ಅವರು ಹೊರಗಿಂದ ನಿಂತ್ಕೊಂಡು ಒಳಗೆ ಹಾಕೋ ಥರ ಮಾಡ್ತಿದ್ದಾರೆ. ಅದೇನಂತ ನನಗೂ ನೀಟಾಗಿ ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಯಾಕೆಂದರೆ ಎಲ್ಲ ಫುಲ್ಲು ರಶ್ ಆಗಿಬಿಟ್ಟಿತ್ತು, ಎಲ್ಲರೂ ನಿಂತಿದ್ದರು. ಹಾಗಾಗಿ ನಾನು ನೀಟಾಗಿ ನೋಡೋಕ್ಕಾಗಲಿಲ್ಲ. ಹಾಗೆ ನಿಮ್ಗೆ ಹೆಂಗೆ ವೀಡಿಯೋ ಮಾಡ್ತೀನಿ ನಾನು ಅಷ್ಟೇ ನೋಡಿರೋದು. ಮತ್ತು ಇಲ್ಲಿ ಹೊಸ್ಮನೆಗೆ ಬರೋಕ್ಕಿಂತ ಮುಂಚೆ ಬುಟ್ಟಿನಲ್ಲಿ ತವ್ರ ಮನೆಯಿಂದ ಪಾತ್ರೆಗಳನ್ನ ತೊಗೊಬರುವಂಥ ಶಾಸ್ತ್ರ ಇದೆಯಂತೆ. ಹಾಗೆ ನಮ್ಮ ಅತ್ತೆಯ ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಅವ್ರ ತವ್ರ ಮನೆ ಕಡೆಯಿಂದ ಪಾತ್ರೆನ ಎಲ್ಲ ತೊಗೊಂಬಂದ್ಬಿಟ್ಟು ಬುಟ್ಟಿನಲ್ಲಿ ಕೊಡ್ತಾ ಇದ್ದಾರೆ ಅವ್ರ ತಂಗಿಗೆ. ಎಲ್ಲ ಅದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ ಮತ್ತು ಮಾವ ಇಬ್ಬರೂ. ಈಗ ಪೂಜೆ ಮಾಡಿ ನೆಕ್ಸ್ಟು ಇನ್ನೇನೇನು ಮಾಡ್ತಾರೆ ನೋಡೋಣ.
ಈಗ ಮೊದಲು ಮನೆ ಒಳಕ್ಕೆ ಹಸು ಮತ್ತು ಕರುನ ಕರ್ಕೊಂಡು ಹೋಗೋವಂಥವ ಶಾಸ್ತ್ರನ ಮಾಡ್ತಿದ್ದಾರೆ. ಇದೇನಾಗಿತ್ತು ಅಂದರೆ ಫುಲ್ಲು ಟಮಟೆ ಸೌಂಡಿಗೆ ನಮಗೇ ಒಂಥರ ಆಗ್ತಿತ್ತು ಕಸಿ ಬಿಸಿ. ಅದೇ ರೀತಿ ಹಸುಗಳಿಗೂ ಕಸಿ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಭಾವನ ಅಂತ. ಇವತ್ತು ಗೃಹಪ್ರವೇಶ ಇತ್ತಲ್ಲ, ಇವರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣಂದಿರ ಜೊತೆ ನನ್ನ ಫೋಟೋ ಪಿಕ್ ಮಾಡ್ತಾ ಇದ್ದೆ. ಕನ್ನಡಕ ಹಾಕಿದ್ದಾನಲ್ಲ, ಅವನ ಹೆಸರು ಮನೋಜ್ ಅಣ್ಣ ಅಂತ. ಇನ್ನು ಉದ್ದ ಇದ್ದಾನಲ್ಲ ಸ್ವಲ್ಪ, ಅವನ ಹೆಸರು ರಾಜೇಶ್ ಅಣ್ಣ ಅಂತ. ಇವರಿಬ್ಬರು ತುಂಬ ಕ್ಯೂಟಾಗಿರ್ತಾರೆ ನನ್ನ ಜೊತೆ. ಮೊದಲು ನಾನು ಬೆಳಗ್ಗೆ ಎದ್ದಾಗ ಲೆಹಂಗಾ ಹಾಕಿದ್ದೆ. ಆದಮೇಲೆ ಮಧ್ಯಾಹ್ನ ಆಗ್ತಾ ನಾನು ಸ್ಯಾರಿನ ವೇರ್ ಮಾಡಿದೆ. ಇದು ನನ್ನ ಸ್ಯಾರಿ ಲುಕ್. ಇದು ನಂದು ಮತ್ತು ಅಮ್ಮಂದು ಬೆಳಗ್ಗೆ ಎದ್ದಿದಾಗ ಹಾಕ್ಕೊಂಡಿದ್ದಂಥದ್ದು. ಅಮ್ಮ ಬ್ಲೂ ಕಲರ್ ಸ್ಯಾರಿನ ವೇರ್ ಮಾಡಿದ್ರು, ನಾನು ಲೆಹಂಗಾನ ವೇರ್ ಮಾಡಿದ್ದೆ. ಇನ್ನು ನಮ್ಮತ್ತೆ ಬಂದರು. ನಮ್ಮತ್ತೆ ಜೊತೆನೂ ಸೆಲ್ಫಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸೆಲ್ಫಿ ತಗೊಂಡಿದ್ದೆ. ಇದು ಸ್ಯಾರಿ ಹಾಕ್ಕೊಂಡಾದ್ಮೇಲೆ ನಮ್ಮತ್ತೆ ಬಂದಿದ್ದು. ನಮ್ಮತ್ತೆ ಆ್ಯಕ್ಚುಲಿ ಲೇಟಾಗಿ ಬಂದರು. ನಾವು ಒಂದು ದಿನ ಮುಂಚೆನೇ ಅಲ್ಲೋಗಿ ಸ್ಟೇ ಆಗಿದ್ವಿ. ಮತ್ತು ನಮ್ಮ ಅಣ್ಣಂದಿರಿಬ್ಬರು ರಾತ್ರಿ ನನಗೆ ಮೆಹಂದಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂರಿಸ್ಕೊಂಡು ಮೆಹಂದಿ ಹಾಕ್ತಾಯಿದ್ರು. ತುಂಬ ಚೆನ್ನಾಗೇ ಹಾಕಿದ್ರು, ಬಟ್ ಆರ್ಟಿಸ್ಟ್ ಆಗಿಬಿಟ್ಟಿದ್ರು ಇಬ್ಬರು ಕೂಡ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಯಾಕೋ ನನಗೆ ಈ ಟಾಟ್ ತುಂಬ ಇಷ್ಟ ಆಯಿತು. ಇದು ಕ್ರಿಯೇಟಿವ್ ಆಗಿ ನಾನೇ ಕ್ರಿಯೇಟ್ ಮಾಡಿಬಿಟ್ಟು ಹಾಕಿರೋದು, ಎಲ್ಲೋ ನೋಡಿ ಹಾಕಿರೋ ಟಾಟ್ ಅಲ್ಲ.